ನಮಸ್ಕಾರ ಗೆಳೆಯರೇ, ನಮ್ಮ ಡಿವಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರಕಟಿಸಿರುವ ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ 2026 ಹೊಸ ನೇಮಕಾತಿ ಕುರಿತು ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಇದು ಭಾರತದೆಲ್ಲೆಡೆ ಕೆಲಸ ಹುಡುಕುತ್ತಿರುವ ಯುವಕ ಮತ್ತು ಯುವತಿಯರಿಗೆ ದೊಡ್ಡ ಅವಕಾಶ. ಹುದ್ದೆಗಳು ಮತ್ತು ಸಂಸ್ಥೆಗಳ ಬಗ್ಗೆ ನೋಡೋಣ. ಈ ನೇಮಕಾತಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಿಐಎಸ್ಎಫ್, ಸಿಆರ್ಪಿಎಫ್, ಐಟಿಬಿಪಿ, ಎಸ್ಎಸ್ಬಿ, ಅಸ್ಸಾಂ ರೈಫಲ್ಸ್ ಮತ್ತು ಎಸ್ಎಸ್ಎಫ್ ಸೇರಿದಂತೆ ಒಟ್ಟು 7 ಕೇಂದ್ರ ಭದ್ರತಾ ಪಡೆಗಳಿಗೆ ನಡೆಯುತ್ತಿದೆ. ಪುರುಷ ಹಾಗೂ ಮಹಿಳೆಯರಿಗೆ ಸೇರಿ 25,487 ಹುದ್ದೆಗಳು ಬಿಡುಗಡೆಯಾಗಿವೆ. ಅರ್ಜಿ ದಿನಾಂಕಗಳು. ಆನ್ಲೈನ್ ಅರ್ಜಿಯ ಪ್ರಾರಂಭ ದಿನಾಂಕ 1 ಡಿಸೆಂಬರ್ 2025. ಕೊನೆಯ ದಿನ 31 ಡಿಸೆಂಬರ್ 2025. ಫೀ ಪೇಮೆಂಟ್ಗಾಗಿ ಕೊನೆಯ ದಿನ 1 ಜನವರಿ 2026. ಅರ್ಜಿಯಲ್ಲಿ ತಿದ್ದುಪಡಿಗೆ ಅವಕಾಶ 8 ರಿಂದ 10 ಜನವರಿ 2026. ವಿದ್ಯಾರ್ಹತೆ. ಅರ್ಜಿದಾರರು 10ನೇ ತರಗತಿ ಅಥವಾ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು. ಫಲಿತಾಂಶ 1ನೇ ಜನವರಿ 2026 ರೊಳಗೆ ಪ್ರಕಟವಾಗಿರಬೇಕು. ವಯಸ್ಸಿನ ಮಿತಿ. ಅರ್ಜಿಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 23 ವರ್ಷ ಇರುವವರು ಮಾತ್ರ ಅರ್ಹರು. ಎಸ್ಸಿ ಎಸ್ಟಿಗೆ 5 ವರ್ಷ, ಒಬಿಸಿಗೆ 3 ವರ್ಷ ವಯಸ್ಸಿನ ರಿಯಾಯಿತಿ ಲಭ್ಯ. ದೈಹಿಕ ಪರೀಕ್ಷೆ ಪಿಇಟಿ ಅಥವಾ ಪಿಎಸ್ಟಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ಓಟವನ್ನು 24 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು. ಮಹಿಳೆಯರು 1.6 ಕಿಲೋಮೀಟರ್ ಓಟವನ್ನು 8.5 ನಿಮಿಷಗಳಲ್ಲಿ ಮುಗಿಸಬೇಕು. ಲಡಾಖ್ ಪ್ರದೇಶದವರಿಗೆ ಸಮಯ ವಿಭಿನ್ನ. ಪುರುಷರಿಗೆ 1.6 ಕಿಲೋಮೀಟರ್ 7 ನಿಮಿಷ, ಮಹಿಳೆಯರಿಗೆ 800 ಮೀಟರ್ 5 ನಿಮಿಷ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಪುರುಷರಿಗೆ ಕನಿಷ್ಠ ಎತ್ತರ 170 ಸೆಂಟಿಮೀಟರ್, ಮಹಿಳೆಯರಿಗೆ 157 ಸೆಂಟಿಮೀಟರ್ ಅನಿವಾರ್ಯ. ಜಾತಿ ಮತ್ತು ಪ್ರದೇಶದ ಆಧಾರದ ಮೇಲೆ ಎತ್ತರ ಹಾಗೂ ಎದೆ ಅಳತೆಯಲ್ಲಿ ರಿಯಾಯಿತಿಗಳು ಇರುತ್ತವೆ. ಪುರುಷರಿಗೆ ಎದೆ 80 ಸೆಂಟಿಮೀಟರ್ ಅನ್ಎಕ್ಸ್ಪಾಂಡ್ ಮತ್ತು 85 ಸೆಂಟಿಮೀಟರ್ ಎಕ್ಸ್ಪಾಂಡ್ ಅಗತ್ಯ. ಲಿಖಿತ ಪರೀಕ್ಷೆಯಲ್ಲಿ ಒಟ್ಟು 80 ಪ್ರಶ್ನೆಗಳು, 160 ಅಂಕಗಳು. ಪರೀಕ್ಷೆ 4 ವಿಭಾಗಗಳಲ್ಲಿ ನಡೆಯುತ್ತದೆ: ರೀಸನಿಂಗ್, ಜನರಲ್ ನಾಲೆಡ್ಜ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಅಥವಾ ಹಿಂದಿ. ಪ್ರತಿ ತಪ್ಪು ಉತ್ತರಕ್ಕೆ 0.25 ನಕಾರಾತ್ಮಕ ಅಂಕ ಕಡಿತಗೊಳ್ಳುತ್ತದೆ. ಎಸ್ಎಸ್ಸಿ ಜಿಡಿ 2026 ಆಯ್ಕೆ ಪ್ರಕ್ರಿಯೆ 5 ಹಂತಗಳಲ್ಲಿ ನಡೆಯುತ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಓಟ ಪರೀಕ್ಷೆ, ಎತ್ತರ ಹಾಗೂ ಎದೆ ಅಳತೆ, ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್. ಎಲ್ಲಾ ಹಂತವು ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಅಂತಿಮ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಶುಲ್ಕ 100 ರೂಪಾಯಿಗಳು ಇರುತ್ತದೆ. ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ, ಎಸ್ಟಿ ಮತ್ತು ಎಕ್ಸ್ ಸರ್ವೈಸ್ಮೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ssc.co.in ಗೆ ಭೇಟಿ ನೀಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ನಂತರ ಜಿಡಿ 2026 ಅರ್ಜಿ ಫಾರ್ಮ್ ಭರ್ತಿ ಮಾಡಬೇಕು. ಇದು ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ 2026 ನೇಮಕಾತಿಯ ಸಂಪೂರ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಉಪಯುಕ್ತವೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.